ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಇದೇ ಜನವರಿ 27ರಂದು ನಡೆಯಲಿದ್ದು, ಈ ಹಿನ್ನೆಲೆ ಧಾರವಾಡದ ಯುವಕನೋರ್ವ ಮಣ್ಣಿನಲ್ಲಿ ಕೇವಲ 15 ಇಂಚಿನ ರಾಮಲಾಲ್ ಮೂರ್ತಿ ಮಾಡಿ ಗಮನ ಸೆಳೆದಿದ್ದಾನೆ. ಹೌದು, ಧಾರವಾಡದ ಕೆಳಗೇರಿಯ ಗಾಯತ್ರಿಪುರಂ ನಿವಾಸಿಯಾಗಿರುವ ಪರಿಸರ ಸ್ನೇಹಿ ಕಲಾವಿದ ಮಂಜುನಾಥ್ ಹಿರೇಮಠವರ ಪುತ್ರ ವಿನಾಯಕ ಕೇವಲ 15 ಇಂಚಿನ ಮಣ್ಣಿನ ರಾಮನ ಮೂರ್ತಿ ನಿರ್ಮಿಸಿದ್ದಾನೆ. ದೇಶದ 3 ಪ್ರಖ್ಯಾತ ಶಿಲ್ಪಕಾರರು ರಾಮನ ಮೂರ್ತಿ ಸಿದ್ಧಪಡಿಸಿದ್ದನ್ನ ನೋಡಿ ಅದರಿಂದ ಪ್ರೇರೇಪಿತಗೊಂಡ ವಿನಾಯಕ 15 ಇಂಚಿನ ರಾಮನ ಮೂರ್ತಿ ಸಿದ್ಧಪಡಿಸಿದ್ದಾನೆ. ವಿಶೇಷ ಏನಪ್ಪಾ ಅಂದ್ರೆ ರಾಮನ ಮಂತ್ರಾಕ್ಷತೆಯನ್ನ ಈ ವಿಗ್ರಹದಲ್ಲಿ ಹಾಕಿ ರಾಮನ ಮೂರ್ತಿ ಸಿದ್ಧಪಡಿಸಲಾಗಿದೆ. ಒಟ್ಟಾರೆ ಈ ರಾಮನ ಮೂರ್ತಿ ಇದೀಗ ನೋಡುಗರ ಗಮನ ಸೆಳೀತಾ ಇದೆ. ಇದೇ ತಿಂಗಳು 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮೋತ್ಸವ ಆಚರಿಸಾಕತ್ತಾರ. ಜಗತ್ತಿನ 3 ಪ್ರಸಿದ್ಧ ಕಲಾವಿದರು ಕಲ್ಲಿನಿಂದ ಮೂರ್ತಿ ಮಾಡ್ಯಾರ. ಅದ್ ಯಾವ ತರ ಮೂರ್ತಿ ಐತಿ, ಅದ್ ಹೆಂಗನ್ನ ನಮಗೂ ಎಲ್ಲಿ ರಿವೀಲ್ ಆಗಿಲ್ಲದ. ನಾವ್ ಮಣ್ಣಿನೊಳಗ ನಾ ಕಲಾವಿದನಾಗಿ ಯಾವ ತರ ಮಾಡ್ಬೋದು, ಬಾಲರಾಮನ ಹೆಂಗ್ ಕಾಣ್ಬೋದು, ಅದ್ ಅವತಾರ ಹೆಂಗಿರ್ಬೋದು, ಪೀಠದಲ್ಲಿ ಕಮಲ, ಪ್ರಭಾವಳಿಯಲ್ಲಿ ಸೂರ್ಯನ್ ಆತರ ಹಾಕಿ ಅಯೋಧ್ಯೆಯಿಂದ ಬಂದಂತ ಮಂತ್ರಾಕ್ಷತೆಯನ್ನು ಪೀಠದೊಳಗೆ ಹಾಕಿ ನಾವ್ ಮಣ್ಣಿಂದ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈ ತರ ಎಲ್ಲ ಇಡೀ 22ನೇ ತಾರೀಕು ಇಡೀ ದೇಶದ ರಾಮೋತ್ಸವ ಆಚರಿಸದ ಪೂರ್ಣ ನಮ್ ದೊಡ್ಡ ಸಂಭ್ರಮಾಚರಣೆ ಐತಿ. ಇದ್ರ ಕುರಿತು ನಾ ಹೇಳಕ್ ಇಷ್ಟಪಡ್ತೀನಿ.